ಈ ಸ್ಟೋರಿ ಇದೆಯಲ್ಲ, ಇದು ಬೇಲಿಯೇ ಎದ್ದು ಹೊಲ ಬೈದಂತ ಕತೆ. ಸರ್ಕಾರಿ ಹಾಲಿನ ಡೈರಿಯಲ್ಲೇ ನಡೆಯುತ್ತೆ ಗೋಲ್ಮಾಲ್. ಎಲ್ಲಪ್ಪ ಗೋಲ್ಮಾಲ್ ನಡೆಯುತ್ತೆ ಅಂತಂದ್ರೆ ಸರ್ಕಾರಿ ಹಾಲಿನ ಡೈರಿಯಲ್ಲೇ ನಡೀತಾ ಇದೆ. ಪವರ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಲಿಗೆ ಕ್ಯಾನ್ ಗಟ್ಟಲೆ ನೀರನ್ನ ಮಿಕ್ಸ್ ಮಾಡಿ ಮೋಸ ಮಾಡ್ತಾ ಇದ್ದಾರೆ. ಗುಣಮಟ್ಟವನ್ನ ಯಾರು ಕಾಪಾಡಬೇಕು ಆ ಸಿಬ್ಬಂದಿಯಿಂದಲೇ ಚೀಟಿಂಗ್ ನಡೀತಾ ಇದೆ. ಹಾಲಿಗೆ ನೀರು ಮಿಕ್ಸ್ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ ನಮಗೆ ನಿಮಗೆ ಎಲ್ರಿಗೂ ಕೂಡ ಇದ್ರೆ, ಆ ಮಿಕ್ಸ್ ಮಾಡೋದು ಸರ್ಕಾರಿ ಡೈರಿಯಲ್ಲೇ ನಡೀತಾ ಇದೆ ಅನ್ನುವಂಥ ಗೋಲ್ಮಾಲ್. ವಿಜುವಲ್ಸ್ ನೋಡಿ, ಅಲ್ಲಿ ಸರ್ಕಾರಿ ಹಾಲಿನ ಡೈರಿಯಲ್ಲೇ ಇಂಥದ್ದೊಂದು ಗೋಲ್ಮಾಲ್ ನಡೀತಾ ಇದೆ. ಇಂಥ ಮಹಾ ಮೋಸ ನಡೀತಾ ಇದೆ. ಇಡೀ ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಈ ಮೋಸ ನಡೀತಾ ಇರೋದು. ಪವರ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೇಲಿಯೇ ಎದ್ದು ಹೊಲ ಮೈದಂತ ಕತೆ ಇದು. ಯಾಕಂದ್ರೆ ಸರ್ಕಾರಿ ಹಾಲಿನ ಡೈರಿಯಲ್ಲೇ ಗೋಲ್ಮಾಲ್ ನಡೀತಾ ಇದೆ. ಹಾಲಿಗೆ ಕ್ಯಾನ್ ಗಟ್ಟಲೆ ನೀರನ್ನ ಬೆರೆಸಿ ಮೋಸ ಮಾಡ್ತಾ ಇದ್ದಾರೆ. ಹಾಲಿಗೆ ನೀರನ್ನ ಬೆರೆಸಿ ಈ ಡೈರಿ ಸಿಬ್ಬಂದಿ ಕಳಂಕ ತಂದಿದ್ದಾರೆ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದ ಡೈರಿಯಲ್ಲಿ ಮಹಾ ಮೋಸ ನಡೆದಿದೆ. ಡೈರಿ ಸಿಬ್ಬಂದಿಯಿಂದಲೇ ಕ್ಯಾನ್ ಗಟ್ಟಲೆ ಈ ಹಾಲಿಗೆ ನೀರನ್ನ ಮಿಶ್ರಣ ಮಾಡಿರೋದು. ಹಾಲಿಗೆ ನೀರನ್ನ ಮಿಶ್ರಣ ಮಾಡುವಂತಹ ದೃಶ್ಯ ಸಿಬ್ಬಂದಿಯಿಂದಲೇ ಈಗ ಬಹಿರಂಗ ಆಗಿದೆ. ಅದೇ ರೈತರು ಹಾಲಿಗೆ ನೀರನ್ನ ಬೆರೆಸಿದ್ರೆ ಪರೀಕ್ಷೆ ಮಾಡ್ತಾರೆ. ಆದ್ರೆ ಈ ಡೈರಿ ಸಿಬ್ಬಂದಿ ಹಾಲಿಗೆ ಮಿಕ್ಸ್ ಮಾಡಿದ್ರೆ ಇವ್ರಿಗೆ ಏನ್ ಮಾಡಬೇಕು, ಏನ್ ಹೇಳಬೇಕು? ಯಾವ ರೀತಿ ಮೋಸ ಇದು? ರೈತರಿಂದ ಹಾಲನ್ನ ತಗೊಳ್ಳೋದಿಲ್ಲ. ಹಾಲಿಗೆ ನೀರು ಮಿಕ್ಸ್ ಆಗಿದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಇದೆ. ಇಂತಿಷ್ಟು ಪ್ರಮಾಣಕ್ಕಿಂತ ಹೆಚ್ಚಳ ಏನಾದರೂ ಆದ್ರೆ ಖಂಡಿತವಾಗ್ಲೂ ರೈತರಿಂದ ತಗೊಳ್ಳಲ್ಲ. ಅದೇ ಡೈರಿಯಲ್ಲಿ ಮಿಕ್ಸ್ ಆದ್ರೆ ಹಾಗಾದ್ರೆ ಯಾರನ್ನು ಕೇಳೋದು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅಲ್ಲಿ ಈಗ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು. ಹಾಲಿಗೆ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಲಲ್ಲಿ ನೀರಲ್ಲಿ ಹಾರೋ ಗೊತ್ತಿಲ್ಲ, ಆದರೆ ಒಟ್ಟಾರೆಯಾಗಿ ಬರೀ ನೀರೇ ಇರುವಂತ ಹಾಲನ್ನ ನಾವು ಕುಡಿತಾ ಇದ್ದೀವಿ ಅನ್ನೋದಂತೂ ಸತ್ಯ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಪ್ಪ, ಎಂತ ಮಹಾ ಮೋಸ ಅಂತಂದ್ರೆ, ರೈತರು ಏನಾದ್ರೂ ಈ ರೀತಿಯಾಗಿ ಮಾಡಿದ್ರೆ, ಒಂದ್ ವೇಳೆ ಇಂತಿಷ್ಟು ಪ್ರಮಾಣಕ್ಕಿಂತ ಹೆಚ್ಚಳವಾಗಿ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಅವರಿಂದ ಹಾಲನ್ನ ತಗೊಳ್ಳೋದಿಲ್ಲ. ಆದ್ರೆ ಡೈರಿಯಲ್ಲೇ ಇಂಥ ಕರ್ಮಕಾಂಡ ನಡೀತಾ ಇದೆಯಲ್ಲ, ಇದನ್ನ ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ. ಈ ಡೈರಿಯಲ್ಲಿ ಸಿಬ್ಬಂದಿ ಮಾಡಿರುವಂತ ಈ ವಿಚಾರ ಏನಿದೆ, ಇದು ಅಧಿಕಾರಿಗಳಿಗೆ ಗೊತ್ತಿದ್ಯಾ ಅಥವಾ ಅವ್ರ ಕುಮ್ಮಕ್ಕಿನಿಂದಲೇ ಇದು ನಡೀತಾ ಇದೆಯಾ? ಡೀಟೇಲ್ಸ್ ಏನಿದೆ ಮಲ್ಲಪ್ಪ? ಅಶ್ವಿನಿ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಂದ್ರೆ ಸಿಲ್ಕ್ ಅಂಡ್ ಮಿಲ್ಕ್ ಖ್ಯಾತಿ ಅಂತ ಹೇಳ್ಬೋದು. ಅಂದ್ರೆ ಬಹುತೇಕ ಹಳ್ಳಿಗಳಲ್ಲಿ ಈಗ ಏನು ರೈತರ ಒಂದು ಆದಾಯ ಹಾಲಿನಿಂದನೇ ಅಂತ ಹೇಳ್ಬೋದು. ಪ್ರತಿಯೊಂದು ಮನೆಗಳಲ್ಲೂ ಒಂದಷ್ಟು ಹಸುಗಳನ್ನು ಕಟ್ಕೊಂಡು ಹಾಲಿನ ಮೂಲಕ ಅವರ ಜೀವನೋಪಾಯವನ್ನು ಮಾಡ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಹಾಲಿನ ಗುಣಮಟ್ಟ ಕಾಪಾಡ್ಬೇಕಂತ ಹೇಳ್ಬಿಟ್ಟು ಚಕ್ಕೆ, ಬೂಸ ಇನ್ನಿತರ ಒಂದು ಹಸು ಹುಲ್ಲು ಸೇರಿ ಇನ್ನೊಂದಷ್ಟು ಒಂದು ಪದಾರ್ಥಗಳ ಮೂಲಕ ಹಾಲಿನ ಗುಣಮಟ್ಟ ಕಾಪಾಡುವಂತ ಕೆಲಸ ರೈತರು ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಡೈರಿಗಳಲ್ಲಿ ಪರೀಕ್ಷೆ ಮಾಡೋದ್ರಿಂದ ಹಾಲಿನ ಗುಣಮಟ್ಟ ಬಂದ್ರೆ ಸ್ವಲ್ಪ ಒಂದು ಹೆಚ್ಚಿಗೆ ಹಣನು ಬರುತ್ತೆ, ಗುಣಮಟ್ಟ ಕಾಪಾಡ್ಕೊಂಡು ಹಾಲಿಗೆ ಡೈರಿಗೆ ಹಾಲಾಗ್ತಾರೆ. ಆದ್ರೆ ಅಲ್ಲಿ ಸಿಬ್ಬಂದಿ ಇನ್ನು ಹಾಲಿಗೆ ನೀರ್ ಮಿಕ್ಸ್ ಮಾಡೋ ಮುಖಾಂತರ ಅದರಲ್ಲಿ ಹೆಚ್ಚು ಬರುವಂತ ದುಡ್ಡನ್ನ ಒಂದು ಲಪ್ಟಾಯಿಸೋ ಮುಖಾಂತರ ಈ ರೀತಿ ಬಹುತೇಕ ಒಂದು ಕಡೆ ಡೈರಿಗಳಲ್ಲಿ ಹಾಲಿಗೆ ನೀರ್ ಮಿಕ್ಸ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮಾಡಿಕೆರೆಯಲ್ಲಿ ಒಂದು ಸಿಬ್ಬಂದಿ ಈಗ ಬಯಲಾಗಿರುತ್ತದ್ದು. ಪ್ರಮುಖವಾಗಿ ಏನಂದ್ರೆ ಈ ಡೈರಿಗಳಲ್ಲಿ ನೀರ್ ಮಿಕ್ಸ್ ಮಾಡಿ ಅದರಿಂದ ಬರುವಂತ ಹಣ ದುಡ್ಡನ್ನ ಅಲ್ಲಿ ಸಿಬ್ಬಂದಿ ಹಂಚ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಹಜವಾಗಿ ಆರೋಪ ಇತ್ತು. ಅದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ ಅಂತ ಹೇಳುದು. ಈ ಸಂಬಂಧ ಈಗಾಗಲೇ ಒಂದು ಚಿಮುಲ್ ಒಂದು ಆಡಳಿತ ಮಂಡಳಿ ಇವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನ್. ಓಕೆ ಮಲ್ಲಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ.